ಮತ್ತೊಂದು ಬಹಳ ಹೈ ಡಿಮ್ಯಾಂಡ್ ಇರುವಂಥ ಮಾರುತಿ ಸುಜುಕಿ ಓಮಿನಿ K55 ಅಂದರೆ ಲೋಕಲ್ ಮೈಸೂರು ಪಾಸಿಂಗ್. ಅದು ಕೂಡ ಇದು 8 ಸೀಟರ್ ಇರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ ಜೊತೆ ಈ ಗಾಡಿ ಬರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ತುಂಬಾ ಹೈ ಡಿಮ್ಯಾಂಡ್ ಇರೋದ್ರಿಂದ ನೀವು ನೋಡ್ತಾ ಹೋಗ್ಬೋದು. ರೇಸ್ ಸೈಡು ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ ಅಷ್ಟೇ. ಇವೆಲ್ಲನೂ ಕೂಡ ನೆಗ್ಲಿಜಿಬಲ್ ಅಂತಲೇ ಹೇಳ್ಬೋದು. ಮಾಡೆಲ್ ಇದು 2013 ಮಾಡಲ್ ಸರ್. ಓಕೆ, 2013 2013 ಮಾಡಲು. ಓನರು ಸೆಕೆಂಡ್ ಓನರು. ಓಕೆ, 2 ಮಾಲೀಕರು ಆಲ್ರೆಡಿ ಆಗಿರ್ತಾರೆ. ನಾನು ನಿಮಗೆ ಇಂಟೀರಿಯರ್ನ ನಾನು ನಿಮ್ಗೆ ಹಾಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಹೋಗ್ಬೋದು. ಇದು ಬಂದು 8 ಸೀಟರ್, ಬಟ್ ಸೀಟ್ ತೆಗ್ದಿದ್ದಾರಾ? ಇದು 8 ಸೀಟರ್ ಸೀಟ್ ತೆಗ್ದಿದ್ದಾರಲ್ಲ ಇದು? ಹೌದು. ಓಕೆ, ಅದು ಫಿಟ್ ಮಾಡಿಕೊಡ್ತಾರ? ಅದು ಇಲ್ಲ ಸರ್, ಹೆಂಗಿದೆ ಆಸ್ ಇಟ್ ಈಸ್. ಆಸ್ ಇಟ್ ಈಸ್. ಓಕೆ, ಎಷ್ಟು ಓನರ್ ಅಂದ್ರೆ ಇದು? ಸೆಕೆಂಡ್ ಓನರು. ಓಡಿರೋದು 86 ಓಡಿದೆ. ಓಕೆ, ಇದರಲ್ಲೂ ಕೂಡ ನೀವು 16+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. 2013 ಮಾಡಲ್. LPG ಪೆಟ್ರೋಲ್. ಓಕೆ, LPG ವಿತ್ ಪೆಟ್ರೋಲ್, ಅದು ಕೂಡ RTO ಅಪ್ರೂವ್ಡ್ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 270 ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ, 270, 2,70,000. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. Hyundai Santro K01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಬೋದು ಗಾಡಿ ಯಾವ ರೀತಿ ಕ್ಲಾಸ್ ಕಂಡೀಷನ್ ಇರುತ್ತೆ ಅಂತ. ಪೂರ್ತಿ ಗಾಡಿ ಕೂಡ ನೀವು ನೋಡ್ತಾ ಬೋದು. ಇದು ಬಂದು K01 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಬೋದು. ಮತ್ತು ಗಾಡಿ ಕೂಡ ನಿಮಗೆ ಎಲ್ಲೂ ಕೂಡ ಸ್ಕ್ರ್ಯಾಚು ಡೆಂಟು ಎಲ್ಲೂ ಕೂಡ ಇರೋದಿಲ್ಲ. ಮತ್ತು ರೈಟ್ ಸೈಡಲ್ಲಿ ನಿಮಗೆ ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಬರುತ್ತೆ. ಸ್ಯಾಂಟ್ರೋ ಜಿಂಗ್ ವೇರಿಯಂಟ್ ಇದು. ಮಾಡೆಲ್ ಇದು 2003 ಸರ್. 2003ನೇ ಮಾಡಲು. ಟಾಪ್ ಎಂಡ್ ಇದು. ಓಕೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಸೆಕೆಂಡ್ ಓನರ್ ಆಗಿದೆ. ಓಡಿರೋದು ಇದು 75,580 ಅಂದರೆ 75,000 ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿನೇ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಮೈಲೇಜ್ ಎಲ್ಲ ನೀವು ಆರಾಮಾಗಿ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಿರೋದಂದ್ರೆ ಇದು 2003 ಮಾಡಲ್ ಸರ್. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 150 ಹೇಳ್ತಾ ಇದ್ದಾರೆ. ಕಸ್ಟಮರ್ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. ಓಕೆ, 150, 1,50,000, 1,50,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಅದು ಕೂಡ ಕ್ಲೋಸ್ ಆಗುತ್ತೆ. ಪೂರ್ತಿ ಗಾಡಿ ಮತ್ತೊಂದು ಸಲ ನೋಡ್ಕೊಳ್ಳಿ. ಮತ್ತೊಂದು Hyundai Santro K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದು 1300 ವೆಹಿಕಲ್ ನಂಬರ್ ಇರುತ್ತೆ. ಮತ್ತು ಟೈರ್ ಕಂಡೀಷನ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಮಾಡಲ್ ಇದು 2006 ಮಾಡಲ್ ಸರ್. 2006ನೇ ಮಾಡಲು. ಸ್ಯಾಂಟ್ರೋ ಜಿಂಗ್ XL ವೇರಿಯಂಟು. ಓಕೆ, ಸಿಂಗಲ್ ಓನರು. ಓಡಿರೋದು 50,000 ಓಡಿದೆ. ಓಕೆ, 50,000 ಚೇಂಜ್ ಕಿಲೋಮೀಟರ್ ಡ್ರಿವನ್. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ ಬರುತ್ತೆ. ನೀವು ನೋಡ್ತಾ ಬೋದು. 67,000 ಓಡಿದೆ. 67,000 ಕಿಲೋಮೀಟರ್ ಡ್ರಿವನ್. ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸ್ಯಾಂಟ್ರೋ ಎಲ್ಲ ನಿಮಗೆ 15-16+ ಮೈಲೇಜ್ನ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಪ್ರೈಸು ಇದು ಬಂದು ನಿಮಗೆ 170 ಹೇಳ್ತಾ ಇದ್ದಾರೆ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ. ಓಕೆ, 170 ತುಂಬಾ ನೀಟ್ ಇದೆ ಸರ್. ಓಕೆ, 170, 1,70,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಫ್ಯಾನ್ಸಿ ನಂಬರ್ ನಿಮಗೆ. ಹೌದು, ಬಂದು ಕೂತ್ಕೊಂಡು ಮಾತಾಡಿ. ನಿಮಗೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಮತ್ತೊಂದು Hyundai Santro K46 ರಿಜಿಸ್ಟರ್ಡ್ ವೆಹಿಕಲ್. ಇದು ನಾನು ನಿಮಗೆ ಪೂರ್ತಿ ಗಾಡಿನ ಫಸ್ಟ್ ನಾನು ತೋರಿಸ್ಕೊಟ್ಬಿಡ್ತೀನಿ. ವಿತ್ ಫಾಗ್ ಲ್ಯಾಂಪ್ ಎಲ್ಲನೂ ಕೂಡ ಇರುತ್ತೆ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮತ್ತು ಇಂಟೀರಿಯರ್ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಎಕ್ಸ್ಟ್ರಾ ಫಿಟೆಡ್ ಅಂದರೆ ಆ್ಯಂಡ್ರಾಯ್ಡ್ದು ನಿಮಗೆ 9 ಇಂಚ್ದು ಟಚ್ ಸ್ಕ್ರೀನ್ ಸಿಸ್ಟಮು ಕೂಡ ನಿಮಗೆ ಫಿಕ್ಸ್ ಮಾಡಿದ್ದಾರೆ. ರೈಟ್ ಸೈಡು ಕೂಡ ವೆಲ್ ಮೇಂಟೈನ್ಡ್ ಇರುತ್ತೆ. ಬನ್ನಿ, ಅನ್ಲಾಕ್ ಆಗಿದೆ. ನೀವು ನೋಡ್ತಾ ಹೋಗ್ಬೋದು. ಇಂಟೀರಿಯರ್ ತುಂಬಾ ನೀಟ್ಲಿ ಮೇಂಟೈನ್ ಅಂತ ಹೇಳ್ಬೋದು. ಓಕೆ, ಇನ್ನು ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀವಿ. ಮಾಡಲ್ ಇದು 2009 ಸೆಕೆಂಡ್ ಓನರು. 2009 2 ಮಾಲೀಕರಾಗಿರ್ತಾರೆ. ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟ್. ಇದು ಓಡಿರೋದು 56,000. ಓಕೆ, 56,000 ಕಿಲೋಮೀಟರ್ ಡ್ರಿವನ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 210 ಹೇಳ್ತಾ ಇದ್ದಾರೆ. ಓಕೆ, 210 ಕೊಡ್ತಾರೆ ಸರ್. ಓಕೆ, 2,10,000, 2,10,000 ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ನಿಮಗೆ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡ್ರೆ ಇದು ಕೂಡ ನಿಮ್ಗೆ ಒಳ್ಳೆ ಪ್ರೈಸಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ. ಮತ್ತೊಂದು Hyundai Santro K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಂಬರು ಕೂಡ ನೀವು ನೋಡ್ತಾ ಹೋಗ್ಬೋದು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಬನ್ನಿ, ಇಂಟೀರಿಯರ್ ಕೂಡ ನೀವು ನೋಡೋಣ. ನಿಮ್ಗೆ ಇಂಟೀರಿಯರ್ ಅಂತ ಹೇಳೋದಾದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ರೈಟ್ ಸೈಡ್ ಕೂಡ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಮಾಡಲ್ ಇದು 2010 ಮಾಡಲ್. 2010ನೇ ಮಾಡಲು. ಇದು ಕೂಡ ಸ್ಯಾಂಟ್ರೋ ಜಿಂಗ್ GLS ವೇರಿಯಂಟು. ಓನರು ಸೆಕೆಂಡ್ ಓನರ್ ಸರ್. ಇದು ಎಷ್ಟು ಓಡಿದೆ? ಇದು 1 lakh ಓಡಿದೆ. ಜಿನಿಯನ್. ಓಕೆ, 1 lakh ಚೇಂಜ್ ಕಿಲೋಮೀಟರ್ ಡ್ರಿವನ್. 16+ ಮೈಲೇಜ್ ಆಸ್ ಯೂಶುವಲ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 225. 2,25,000 ಹೇಳ್ತಾ ಇದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ನಿಮ್ಗೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಅದು ಕೂಡ ಕ್ಲೋಸ್ ಆಗುತ್ತೆ. Chevrolet Spark K51 ಅಂದರೆ ನಿಮಗೆ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ವೆಹಿಕಲ್ ನಂಬರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಹೋಗ್ಬೋದು. ಮಾಡಲ್ ಇದು 2009 ಸರ್. 2009 ಮಾಡಲ್.
ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀವು ನೋಡ್ತಾ ಬೋದು. ಇಂಟೀರಿಯರ್ ಕೂಡ ತುಂಬಾನೇ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ಸರ್ 30,000 ಹೊಡಿರೋದು ಇದು. ಓಕೆ 30,000 30,000 ಕಿಲೋಮೀಟರ್ ಡ್ರಿವನ್. ನಾನು ನಿಮಗೆ ಓಡೋಮೀಟರ್ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಓಕೆ ನೀವು ನೋಡ್ತಾ ಬೋದು 33,000 ಅಂದರೆ 33,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಇದ್ದಾಗಿರುತ್ತೆ. ಬನ್ನಿ ರೇಸ್ ಸೈಡ್ ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಬಂದು LS ಅಲ್ಲ, ಇದು LS AC ಪವರ್ ಸ್ಟೀರಿಂಗ್ 2 ಪವರ್ ವಿಂಡೋ ಬರುತ್ತೆ ಸರ್. ಓಕೆ ಮಾಡೆಲ್ ಯಾವ್ದಂದ್ರೆ 2009. ಓನರು ಸೆಕೆಂಡ್ ಓನರ್. ಓಕೆ ಪ್ರೈಸ್ ಇದು 140 ಹೇಳ್ತಾ ಇದ್ದಾರೆ ಕಸ್ಟಮರು. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ 140 1,40,000 ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ, ಒಳ್ಳೆ ಪ್ರೈಸ್ಗೆ ಇದು ಕೂಡ ಕ್ಲೋಸ್ ಆಗುತ್ತೆ. ಇದು ಬಂದು ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ ಗಾಡಿ. ಮತ್ತು ಮಾರುತಿ ಸುಜುಕಿ ಆಲ್ಟೋ K02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು. ಇದು ಬಂದು ಆಲ್ಟೋದಲ್ಲಿ LX ಏನಾ? LX ಬರೀ AC. ಓಕೆ ಬರೀ AC ಮಾತ್ರ ಇರುತ್ತೆ. ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡೆಲ್ ಇದು 2004 ಮಾಡೆಲ್ ಸಿಂಗಲ್ ಓನರ್. 2004 ಏಕಮಾಲಿಕರ ಗಾಡಿ ಇದಾಗಿರುತ್ತೆ. 95,000 ಓಡಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇದೆ ನೋಡಿ. ಓಕೆ 95,000 95,000 ಕಿಲೋಮೀಟರ್ ಡ್ರಿವನ್. ಅದು ಕೂಡ ನಿಮಗೆ ವಿತ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 140 ಹೇಳ್ತಾ ಇದ್ದಾರೆ. ಒಂದು 30 ಬಂದ್ರೆ ಕೊಡ್ತಾರೆ ಕಸ್ಟಮರ್ ಫೈನಲ್. ಓಕೆ 1,40,000 ಆಸ್ಕಿಂಗ್ ಪ್ರೈಸ್ ಇರುತ್ತೆ. 130 ಅಂದರೆ 1,30,000 ಈ ಪ್ರೈಸ್ ರೇಂಜಲ್ಲಿ ಇದು ಕೂಡ ಕ್ಲೋಸ್ ಆಗುತ್ತೆ. 20+ ಮೈಲೇಜ್ ಆಸ್ ಯೂಶುವಲ್ ನೀವು ಆಲ್ಟೋದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾರುತಿ ಸುಜುಕಿ ಸ್ವಿಫ್ಟ್ K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ಪೂರ್ತಿ ಗಾಡಿ ಕೂಡ ತರಿಸ್ಕೊಡ್ತಾ ಇದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಬನ್ನಿ ರೇಸ್ ಸೈಡ್ ನೋಡೋಣ. ಇದು ಬಂದು ನಿಮಗೆ ಪೆಟ್ರೋಲ್ VXA ಮಿಡ್ ವೇರಿಯಂಟ್ ಅಂತ ಹೇಳ್ಬೋದು. ಓಕೆ ವಿತ್ ABS ಬರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫೋ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲಾನು ಕೂಡ ಕಾಮನ್ ಆಗಿರುತ್ತೆ. ನೀವು ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ ಎಲ್ಲ ಏನು ಕೂಡ ಕಂಪ್ಲೇಂಟ್ ಇರೋದಿಲ್ಲ. ನಿಮ್ಗೆ ಇದು ಕಂಪ್ಲೀಟ್ ಡೀಟೇಲ್ಸ್ ನಾವು ತಿಳಿಸ್ಕೊಡ್ತೀವಿ. ಮಾಡಲು ಸರ್ ಇದು ಸರ್ 2006 ಮಾಡಲ್ ಇದು. ಓಕೆ 2006ನೇ ಮಾಡಲು. ಸೆಕೆಂಡ್ ಓನರ್ ಆಗಿದೆ. FC ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಯಾವಾಗ ಗಾಡಿ ತಗೋತಾರೆ ಅವಾಗ ಕಟ್ಕೊಡ್ತೀವಿ ನಾವು. ಓಕೆ ಗಾಡಿ ಗುಡ್ ಮೇಂಟೈನ್ ಇದೆ ಇದು. ಈ ಪ್ರೈಸ್ ಬಂದು 245 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಇನ್ನೂ ಮಾಡ್ಕೊಡ್ತೀನಿ ಇದು. ಓಕೆ 245 2,45,000 ನಿಮಗೆ ಈ ಮಾರುತಿ ಸುಜುಕಿ ಸ್ವಿಫ್ಟ್ ಹೇಳ್ತಿದ್ರೆ. ಸೊ ನೋಡಿ, ಯಾರಾದರೂ ಲೋ ಬಜೆಟಲ್ಲಿ ಸ್ವಿಫ್ಟ್ ಹುಡುಕ್ತಾ ಇದ್ರೆ ಖಂಡಿತವಾಗಿ ಇದ್ರ ಬಗ್ಗೆ ಕೂಡ ನೀವು ಹೆಚ್ಚಿನ ಮಾಹಿತಿನ ಪಡಿಬೋದು. ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನ್ ಅಡ್ರೆಸ್ ಇರುತ್ತೆ. Hyundai i10 ನೀವು ನೋಡ್ತಾ ಇರ್ಬೋದು. ಇವ್ರ ಹತ್ರ 2 ಇರುತ್ತೆ. ನಾನು 1 by 1 ಡೀಟೇಲ್ ನಾನು ತಿಳಿಸ್ಕೊಡ್ತೀನಿ. ಈಗ ಫಸ್ಟ್ ಒನ್ ಬಂದ್ಬಿಟ್ಟು K53 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಾನು ನಿಮಗೆ ನಂಬರ್ ಪ್ಲೇಟ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಹಿಸ್ಟ್ರಿ ಚೆಕ್ ಮಾಡಿಸ್ತೀನಿ, ಇಲ್ಲ ಏನಾದರೂ ಬೇಕು ಅಂದಾಗ ನಂಬರ್ ಪ್ಲೇಟ್ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಕಪ್ಪ 2 ಇಂಜಿನ್ ಜೊತೆ ಬರುವಂಥದ್ದು. ಬನ್ನಿ ರೇಸ್ ಸೈಡಲ್ಲಿ ಹೋಗೋಣ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಬರುತ್ತೆ. ಇದು ಬಂದು ನಿಮಗೆ ಆಸ್ಟಾ ಅಂದರೆ ಕಂಪ್ಲೀಟ್ಲಿ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ನಿಮ್ಗೆ ಇದರಲ್ಲಿ ಆಲ್ಫೋ, ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಏರ್ ಬ್ಯಾಗು, ABS ವಿತ್ ನಿಮಗೆ ಸನ್ ರೂಫ್ ಅಂದರೆ ಸೂರ್ಯ ಚಾವಣಿ ಕೂಡ ಈ ಗಾಡಿಲೇ ಇರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಇದು 13 ಮಾಡಲ್ ಸರ್ ಇದು. ಓಕೆ 2013ನೇ ಮಾಡಲ್ ಆಸ್ಟಾ ವೇರಿಯಂಟು. ಓನರು ಸೆಕೆಂಡ್ ಓನರು. ಓಡಿರೋದು 85 ಓಡಿದೆ. ಓಕೆ ಏನು ಹೇಳ್ತಾ ಇದ್ದೀರಾ ಪ್ರೈಸ್ ಇದಕ್ಕೆ? ಇದು 365. ಓಕೆ 3,65,000 3,65,000ಗೆ ನಿಮಗೆ ವಿತ್ ಸನ್ ರೂಫ್ ಇರುವಂಥ ಗಾಡಿ ಸಿಗುತ್ತೆ. ಮೈಲೇಜ್ ಎಲ್ಲ ಆಸ್ ಯೂಶುವಲ್ ನೀವು 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ವೇಳೆ ನಿಮಗೆ ಸನ್ ರೂಫ್ ಇರುವಂಥ ಗಾಡಿ ಬೇಡ ಅಂದರೆ ಸೊ ಮತ್ತೊಂದು Hyundai i10 ಇರುತ್ತೆ. ಇದು ಬಂದು ನಿಮಗೆ K01 ಅಂದರೆ ಬೆಂಗಳೂರು ನೊಂದಾಯ್ತಾ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನಂಬರ್ ಪ್ಲೇಟ್ ಕೂಡ ಪೂರ್ತಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಟೈರ್ ಕಂಡೀಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಇದು ಬಂದು IRDE 2 ಇಂಜಿನ್ ಜೊತೆ ಬರುವಂಥದ್ದು. ಈ ಹಿಂದೆ ನೋಡಿದ್ದು ನಿಮಗೆ ಕಪ್ಪ ಇಂಜಿನ್, ಇದು ಬಂದು IRDE ಇಂಜಿನ್ ಇರುತ್ತೆ. i10 ಇದು ಬಂದು ಮ್ಯಾಗ್ನಾ ವೇರಿಯಂಟು ಅಂದರೆ ನಿಮ್ಗೆ ಇದರಲ್ಲಿ ಆಲ್ಫಾ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ರೇಸ್ ಸೈಡ್ ಕೂಡ ವೆಲ್ ಮೇಂಟೈನ್ ಇರುತ್ತೆ. ಮಾಡಲ್ ಇದು 10 ಮಾಡಲು. ಓಕೆ 2010 2010ನೇ ಮಾಡಲು. ಓನರು ಸೆಕೆಂಡ್ ಓನರು. ಎಷ್ಟು ಓಡಿದೆ ಇದು? 1 lakh ಓಡಿದೆ ಸರ್. ಓಕೆ 1 ಲಕ್ಷ ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. 16+ ಆಸ್ ಯೂಶುವಲ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರೈಸು ಇದು 270. ಓಕೆ 2,70,000 ಈ ಗಾಡಿ ಗೆಲ್ತಿದ್ದಾರೆ. ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬೇಕು ಅನ್ನೋರು ಖಂಡಿತವಾಗಿ ಕರೆ ಮಾಡ್ಬೋದು. ಮತ್ತೊಂದು ಇವ್ರ ಹತ್ರ ಇನ್ನೊಂದು ಗಾಡಿ ಇರುತ್ತೆ. ಯಾವುದಪ್ಪ ಇದು ಅಂದರೆ ಫೋರ್ಡ್ ಫಿಗೋ ಡೀಸೆಲ್ ವೇರಿಯಂಟ್. ಅದು ಕೂಡ ಟೈಟಾನಿಯಂ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್ ಜೊತೆ ಇರುತ್ತೆ. ನಾನು ನಿಮಗೆ ಟೈರ್ ಕಂಡೀಷನ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಅದರಲ್ಲೂ ಕೂಡ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಕೂಡ ಇರುತ್ತೆ. ಮೈಲೇಜ್ ಎಲ್ಲ 20+ ಆಸ್ ಯೂಶುವಲ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮಾಡಲ್ ಇದು 2011 ಇದು. ಓಕೆ 2011ನೇ ಮಾಡಲ್. ಓನರು 3 ಓನರ್ ಆಗಿದೆ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಇದು. ಓಕೆ ಪಾರ್ಕ್ ಅಂಡ್ ಸೆಲ್ಗೆ ನಿಲ್ಲಿಸಿರೋದು. ಮೈಸೂರು ನಂಬರ್. ಮೈಸೂರು ನಂಬರ್. ಓಕೆ ಏನು ಹೇಳ್ತಾ ಇದ್ದಾರೆ ಪ್ರೈಸ್ ಅದು? ಇದು ಕಸ್ಟಮರ್ 235 ಬೇಕಂತ ಹೇಳ್ತಾ ಇದ್ದಾರೆ. ಓಕೆ ಇನ್ನೂ ಹೆಚ್ಚು ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ಓಕೆ 2,35,000 2,35,000 ಎಷ್ಟು ಓಡಿದೆ ಇದು? 1 lakh ಓಡಿದೆ ಇದು. ಓಕೆ ಇದು ಕೂಡ 1 lakh ಚೇಂಜ್ ಕಿಲೋಮೀಟರ್ ಓಡಿರುತ್ತೆ. ಅದು ಕೂಡ ಜೆನ್ಯೂನ್ ಅಂತ ಹೇಳ್ತಿದ್ರೆ ಇಂಟ್ರೆಸ್ಟ್ ಕರೆ ಮಾಡ್ಬೋದು. ಇವರ ಒಂದು ಶೋರೂಮ್ ಹೆಸರು ಬಂದು A to Z ಕಾರ್ಸ್ ಅಂತ. ಇದು ನಿಮಗೆ ಮೈಸೂರಲ್ಲಿ ಇರುತ್ತೆ. ಎಲ್ಲಪ್ಪ ಅಂದರೆ ನಿಮಗೆ ಶಾಪ್ ನಂಬರ್ 1 5th ಮೈನ್ ಯಾದಗಿರಿ ಅಂದರೆ ಮೈಸೂರಲ್ಲಿ ಯಾದಗಿರಿ ಅನ್ನೋ ಒಂದು ಏರಿಯಾ ಇರುತ್ತೆ. ಅಲ್ಲಿ ಇವರ ಒಂದು ಶೋರೂಮ್ ಇರುತ್ತೆ. ನಿಮ್ಮ ಹತ್ರ ಎಲ್ಲ ಕಾರ್ ಕಂಡೀಷನ್ ಯಾವ ರೀತಿ ಇರುತ್ತೆ? ಎಲ್ಲ ನಮ್ಮ ಹತ್ರ ಜಿನ್ನೇನ್ ವೆಹಿಕಲ್, ಏನು ಮೀಟರ್ ಟ್ಯಾಂಪರಿಂಗು ಏನು ಇಲ್ಲ. ಓಕೆ ಆಮೇಲೆ ಏನು ಪ್ರೈಸ್ ನಾವು ಜಾಸ್ತಿ ಹೇಳಲ್ಲ, ಜಾಸ್ತಿ ಕಮ್ಮಿ ಮಾಡಲ್ಲ. ರೀಸನಬಲ್ ರೇಟ್ ಇರ್ತದೆ. ಬಂದು ಗಾಡಿ ತಗೊಂಡೋಗಿ.
ಓಕೆ ಸರ್, ನೋಡೋಣ ಸರ್. ಈ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ. ನನ್ನ ಸಬ್ಸ್ಕ್ರೈಬರ್ ಯಾರು ವಿಡಿಯೋ ನೋಡ್ತಾರೆ ಖಂಡಿತವಾಗಿ ನಿಮ್ಮ ಕರೆ ಮಾಡ್ತಾರೆ, ಇಂಟ್ರೆಸ್ಟ್ ಇರೋರು ಬಂದು ಪರ್ಚೇಸ್ ಮಾಡ್ತಾರೆ. ಓಕೆ ಸರ್. ಓಕೆ, ಇಷ್ಟೊತ್ತು ನಿಮ್ಮ ಒಂದು ಟೈಮ್ ಕೊಟ್ಟು ಎಲ್ಲ ಕಾರ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದೀರಾ ಸರ್. ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದಾದಾರರ ಕಡೆಯಿಂದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.